ಧನುರ್ವಿದ್ಯೆಯ ಮಹಾಜ್ಞಾನಿ, ಸರ್ವಶ್ರೇಷ್ಠ ಗುರು, ರಾಜ ಮಹಾರಾಜರಿಗೆ ಅಸ್ತ್ರಶಸ್ತ್ರದ ವಿದ್ಯೆ ಕಲಿಸಿಕೊಟ್ಟ ಮಹಾಗುರು ಮಹರ್ಷಿ ದ್ರೋಣಾಚಾರ್ಯ. ದೇವಶ್ರವನ ಪುತ್ರ, ಅಭ್ಯಾಸದಲ್ಲಿ ನಿಪುಣ, ಈ ವೀರ ಸಜ್ಜನ ಹಾಗೂ ಸಭ್ಯನಾಗಿದ್ದ ಅವನೇ ಏಕಲವ್ಯ. ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನೇ. ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಗದ್ದಿಗಲೆ ಬಿತ್ತಿ ಹೋದ ವಂಶಾದವನು. ಏಕಲವ್ಯನಿಗೆ ಇದ್ದಂತಹ ಇಚ್ಛೆ ಒಂದೇ, ಅದು ಗುರು ದ್ರೋಣಾಚಾರ್ಯರ ಶಿಷ್ಯನಾಗಬೇಕೆಂಬುದು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಪ್ರಣಾಮ ಗುರುವರ್ಯ, ನಾನು ನಿಮ್ಮ ಪರಮ ಭಕ್ತ. ನಿಮ್ಮ ಬಳಿ ಬಿಲ್ವಿದ್ಯೆ ಕಲಿಯಲು ಇಚ್ಛಿಸುತ್ತೇನೆ. ಬಾಲಕ, ಇದು ಅಸಂಭವ. ಈ ವಿದ್ಯೆಯನ್ನು ನಾವು ರಾಜಮನೆತನದವರಿಗೆ ಮಾತ್ರ ಹೇಳಿಕೊಡುತ್ತೇವೆ. ನಿನಗೆ ಯಾವುದೇ ಜಾಗವಿಲ್ಲ. ಗುರುಗಳೇ, ಅಲ್ಲಿ ನೋಡಿ. ಅದ್ಭುತ. ಯಾರು ನಿನ್ನ ಗುರು? ನಿನಗೆ ಈ ಮಹಾವಿದ್ಯೆಯನ್ನು ಹೇಳಿಕೊಟ್ಟವರು? ನಾನು ಏಕಲವ್ಯ, ನಿಮ್ಮನ್ನು ಗುರುವಾಗಿ ಸ್ವೀಕರಿಸಿ ಈ ವಿದ್ಯೆಯನ್ನು ಕಲಿತಿದ್ದೇನೆ. ಇಲ್ಲಿ ನೋಡಿ, ಈ ನಿಮ್ಮ ಮೂರ್ತಿ ಈ ನನ್ನ ವಿದ್ಯೆಗೆ ಪ್ರೇರಣೆಯಾಗಿದೆ. ನಾನು ನಿನ್ನ ಕೌಶಲ್ಯದಿಂದ ಪ್ರಭಾವಿತನಾಗಿದ್ದೇನೆ. ನಿನ್ನ ಶಿಕ್ಷಣ ಇಲ್ಲಿಗೆ ಪೂರ್ಣಗೊಂಡಿದೆ. ನಾನು ನಿನ್ನ ಬಳಿ ಗುರುದಕ್ಷಿಣೆ ಅಪೇಕ್ಷಿಸುತ್ತೇನೆ. ಕಾವೇರಿಯ ಕಾಲಂಚಿನ ರೈತ, ಈ ಊರಿನ ಚಿರಶಾಂತಿಯ ದೂತ, ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗೆಣೆಕಾರ, ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ಗುರುದಕ್ಷಿಣೆಯಾಗಿ ನನಗೆ ನಿನ್ನ ಬಲಗೈ ಹೆಬ್ಬೆರಳನ್ನು ನೀಡು. ನಿನ್ನ ಈ ಗುರುಭಕ್ತಿ ಇತಿಹಾಸದಲ್ಲಿ ಅಜರ, ಇತಿಹಾಸದಲ್ಲಿ ಮಹಾನ್ ಶಿಷ್ಯ ಎಂದು ಹೆಸರಾಗಲಿ.